ಸೊ ಇವತ್ತು ನಮ್ಮ ಆರ್ ನಗರದ ಕ್ರಿಕೆಟ್ ಲೀಗ್ ನಡೀತಾ ಇದೆ. ಬನ್ನಿ ಆರ್ ನಗರದವರು ಏನೆಲ್ಲ ಹೇಳ್ತಾರೆ, ಹೇಗೆ ಮಜಾ ಮಾಡ್ತಿದ್ದಾರೆ ಅಂತ ಕೇಳಿ ಮಾತಾಡ್ಸೋಣ. ಸರ್ ನಮಸ್ತೆ. ಹಾಯ್, ನಾನು ಕೃಷ್ಣ ಚರಣ್ ಅಂತ ನಗರದ ನಿವಾಸಿ. ಸೊ ಇದು ರಾಜರಾಜೇಶ್ವರ ಕ್ರಿಕೆಟ್ ಲೀಗ್ ಅಂತ ಆರ್ಗನೈಸ್ ಬೈ ಜಗದೀಶ್ ರಾಮಚಂದ್ರ ಸರ್. ನಮ್ಮ ರಾಮಚಂದ್ರ ಸರ್, ನಮ್ಮ ಜಗದೀಶ್ ಸರ್ ತುಂಬ ಫೆಮಿಲಿಯರ್ ಆಗಿರ್ತಕ್ಕಂಥವ್ರು, ಈ ಏರಿಯಾಗೆ ಪ್ರತಿನಿಧಿ ಆಗಿರ್ತಕ್ಕಂಥವ್ರು. ವಿ ಆರ್ ವೆರಿ ಬ್ಲೆಸ್ಡ್ ದಟ್ ಹಿ ಹ್ಯಾಸ್ ಆರ್ಗನೈಸ್ ದಿಸ್ ಪರ್ಟಿಕ್ಯುಲರ್ ಟೂರ್ನಮೆಂಟ್. ಆ್ಯಂಡ್ ಈ ಟೂರ್ನಮೆಂಟಲ್ಲಿ ಪ್ರೊಫೆಷನಲಿಸಮ್ ಇಸ್ ಸೆಕೆಂಡ್ ಟು ನನ್ ಅಂತ ಹೇಳ್ಬೋದು. ಎಲ್ಲ ಲೆದರ್ ಬಾಲಿಂದ ಟೆನ್ನಿಸ್ ಬಾಲ್ ಪ್ಲೇಯರ್ಸ್ ಎಲ್ಲ ತುಂಬ ಜನ ಕ್ರಿಕೆಟ್ ಅಂದರೆ ತುಂಬ ಒಂಥರ ಪ್ಯಾಷನೇಟ್ ಇರೋ ವ್ಯಕ್ತಿಗಳೆಲ್ಲ ಆಡ್ತಾಯಿದ್ದಾರೆ. ಮೈ ಫ್ರೆಂಡ್ಸ್ ಲೈಕ್ ಧನುಷು, ಅಜಿತ್, ವಿವೇಕ್ ಎಲ್ಲ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಟೂರ್ನಮೆಂಟ್ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಅವರೆಲ್ಲ ಟೆನ್ನಿಸ್ ಬಾಲ್ ಲೆಜೆಂಡ್ಸ್ ಅಂತಲೇ ಹೇಳ್ಬೋದು ಅವರೆಲ್ಲ. ಸೊ ಈ ವರ್ಷ ನಾನು ಮಿಸ್ ಆಯಿತು, ಹೆಸರು ಕೊಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ನೆಕ್ಸ್ಟ್ ಇಯರ್ ಐ ವಿಲ್ ಶೋರ್ಲಿ ಪ್ಲೇ ಆ್ಯಂಡ್ wishing the best to Jagdish Ramchandra sir and Ramchandra sir. Play well. I want all the teams to win, to play well, but the best team wins. I wish all the best. Thank you very much. ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ಮ್ಯಾಚ್ ನೋಡೋದಕ್ಕೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದಾರೆ. ಮಾತಾಡ್ಸೋಣ ಅವ್ರಿಗೆ ಏನು ಹೇಳ್ತೀರಾ ಅಂತ. ಹಲೋ, ಹಾಯ್, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಅನಾಲು, ನಾನು ಆರ್ ನಗರದವನು. ಪ್ರತಿ ವರ್ಷ ರಾಮಚಂದ್ರ ಸರ್ ಇದು ಕ್ರಿಕೆಟ್ ನಡೆಸ್ತಾರೆ. ಅವ್ರ ಮಗ, ಅವ್ರ ಇನ್ನೊಬ್ಬರು ಎಲ್ಲ ಮ್ಯಾಚೆಲ್ಲ ನಡೆಸ್ತಾರೆ. ಒಂಥರ ಚೆನ್ನಾಗಿ ನಡೆಸ್ತಾರೆ, ಒಂಥರ ಮಜಾ ಇರುತ್ತೆ. ಒಂಥರ ಡೆಕೋರೇಷನ್ ಎಲ್ಲ ಮಾಡಿ, ಒಂಥರ ಈ ಥರ ಕ್ಯಾಮ್ರಾ ಎಲ್ಲ ಹಾಕ್ಸಿ ಎಲ್ಲ ಚೆನ್ನಾಗಿ ಮಾಡಿಸ್ತಾರೆ. ಆಡೋದು ಟೆನ್ನಿಸ್ ಬಾಲಲ್ಲಿ ಅದು ಚೆನ್ನಾಗಿರುತ್ತೆ. ಒಂಥರ ಗ್ರೌಂಡಲ್ಲಿ ಮಾಡಿಸಿರೋದೆಲ್ಲ ಚೆನ್ನಾಗಿದೆ. ಇದು ಎಲ್ಲ ಮ್ಯಾಚು ನೋಡ್ತೀಯಾ ನೀನು ಬಂದಿಲ್ಲಿ? ನಾನು ಇದೇ ವರ್ಷ ನೋಡ್ತಿರೋದು. ಹೋದ ವರ್ಷ ನಂಗೆ ಗೊತ್ತಿದ್ದಿಲ್ಲ ಮ್ಯಾಚ್ ಇದ್ದಿದ್ದು, ಅದಕ್ಕೆ ಈ ವರ್ಷ ನೋಡಕ್ಕೆ ಬಂದಿದ್ದೀನಿ. ಈ ವರ್ಷ ಫುಲ್ ಬೆಳಗಿಂದ ಇಲ್ಲೇನು ಮ್ಯಾಚ್ ನೋಡ್ತಾ ಇದೀಯಾ? ಬೆಳಗ್ಗೆ ನೋಡ್ಬಿಟ್ಟು ಇಲ್ಲಿ ಊಟ ಮಾಡ್ಕೊಂಡು ಮನೆಗೆ ಹೋಗಿ ತಿರ್ಗಾ ಬಂದಿದ್ದೀನಿ. ಹೌದಾ, ಎಂಜಾಯ್ ಮಾಡ್ತಿದ್ಯಾ? ಚೆನ್ನಾಗಿದೆ, ಒಂಥರ ನೋಡಕ್ಕೂ ಚೆನ್ನಾಗಿದೆ. ಮ್ಯಾಚು ಚೆನ್ನಾಗಿ ಆಡ್ತಾರೆ. ನಾಳೆ ಫೈನಲ್ಲು, ನಾಳೆನೂ ನೋಡಬೇಕು. ಚೆನ್ನಾಗಿ ಆಡ್ತಾರೆ ನಾಳೆನೂ. ಜೋಶಲ್ಲಿ ಇದೆಯಾ ನೋಡ್ಬೇಕಂತ? ಯಾವ ಟೀಮ್ ಇಷ್ಟ ನಿಂಗೆ ಇಲ್ಲಿ? ನಂಗೆ ಈ ಯಾರು ಚೆನ್ನಾಗಿ ಆಡ್ತಿದ್ರು, ಯಾಕೋ ಇವತ್ತು ಸೋತೋಗ್ಬಿಟ್ರು. ಬೇಜಾರಾಯ್ತಾ? ಹಾಂ. IPL ನೋಡ್ತೀಯಾ ನೀನು? ನೋಡ್ತೀನಿ. ಯಾವುದು ಟೀಮ್ ಫೇವರೇಟ್? RCB. ನಾಳೆ ಬೇರೆ RCB ಮ್ಯಾಚ್ ಇದೆ, ಅದು ನೋಡೋಣ ಇದು ನೋಡೋಣ ಅಂತ ಕನ್ಫ್ಯೂಷನ್ ಆಗ್ತಿದೆ. ಫುಲ್ ಕನ್ಫ್ಯೂಷನ್. ಯಾವ್ದು ನೋಡ್ತೀಯ ಇವಾಗ ನೀನು? RCB ನೋಡ್ತೀಯಾ, ನಾಳೆ ಈ ಮ್ಯಾಚ್ ನೋಡ್ತೀಯಾ? ಇಲ್ಲಿ ಬೆಳಗ್ಗೆ ನೋಡ್ಬಿಟ್ಟು RCB ಮ್ಯಾಚ್ ಸಾಯಂಕಾಲ ನೋಡ್ತೀನಿ. ಒಟ್ಟು ಎರಡು ಮಿಸ್ ಮಾಡಲ್ಲ? ಇದೇ ವರ್ಷ ಅಲ್ವಾ ನಾನು ನೋಡ್ತಿರೋದು, ಅದಕ್ಕೆ ಫುಲ್ ಜೋಶಲ್ಲಿ ಇದೆಯಾ? ಯಾವ್ದು ವಿನ್ ಆಗ್ಬೇಕು ನಿಂಗೆ ಈ ಸತಿ IPL ಅಲ್ಲಿ? RCB ಅನ್ಸುತ್ತಾ ಈ ಸತಿ RCB ವಿನ್ ಆಗುತ್ತೆ ಅಂತ? ಅವ್ರು ಯಾಕೋ ಬರ್ತಾ ಬರ್ತಾ ಚೆನ್ನಾಗಿ ಆಡ್ತಿಲ್ಲ. ನೋಡೋಣ ನಾಳೆ ಹೆಂಗ್ ಆಡ್ತಾರೆ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಷ್ಟು ನೋಡ್ತಾ ಇದ್ದೀರಲ್ಲ, ಚಿಕ್ಕ ಮಕ್ಕಳು ಕೂಡ ಫುಲ್ ಕ್ರೇಜಿ ಆಗಿ ಮ್ಯಾಚ್ ನೋಡಕ್ ಬಂದಿರೋ, ತುಂಬ ಪ್ಯಾಷನೇಟ್ ಆಗಿ ಮ್ಯಾಚ್ನ ಫಾಲೋ ಮಾಡ್ತಾ ಇದ್ದಾರೆ. ಇನ್ನು ಈ ಹುಡುಗ ಅಂತೂ ನಾಳೆ RCB ಮ್ಯಾಚು, ಇದು ನೋಡ್ಲಾ ಅಂತ ಕನ್ಫ್ಯೂಷನಲ್ಲಿದ್ದಾನೆ. ಎಸ್, ಈ ಕ್ರಿಕೆಟ್ ಕ್ರೇಜ್ ಅಂತೂ ನಮ್ಮ ಇಂಡಿಯಾದಲ್ಲಿ ಯಾವತ್ತೂ ಕಡಿಮೆ ಆಗೋದಿಲ್ಲ. ನೋಡೋಣ ಬನ್ನಿ ಇನ್ನು ಯಾರ್ಯಾರೆಷ್ಟು ಕ್ರೇಜ್ ಆಗಿ ನೋಡ್ತಾ ಇದ್ದಾರೆ, ಎಷ್ಟು ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ TV. ಕ್ಯಾಮ್ರಾಮನ್ ನವೀನ್ ಜೊತೆ ನಾನು ಮೋನಿಶಾ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.